ಇದೊಂದು ಐತಿಹಾಸಿಕವಾದಂತಹ ಹೋರಾಟದ ಒಂದು ಸಭೆ. ಇವತ್ತು ಕಾರ್ಮಿಕ ದಿನಾಚರಣೆ. ಕಾರ್ಮಿಕ ಮಂತ್ರಿಗಳ ಜಿಲ್ಲೆಯಲ್ಲಿ ಈ ಕಾರ್ಮಿಕರ ಹೋರಾಟ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕಳಿಸಬೇಕು ಅಂತೇಳಿ ಇವತ್ತು ಇಲ್ಲಿ ಈ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೇವೆ. ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಜನರ ಆದಾಯ ಪಾತಾಳಕ್ಕೆ ಬರ್ತಾ ಇದೆ. ಇದನ್ನ ಮುಕ್ತಿ ಮಾಡಬೇಕು ಅಂತ ಹೇಳಿ ನಾವು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ಮೊದಲನೇ ಕ್ಯಾಬಿನೆಟ್ನಲ್ಲೇ 5 ಗ್ಯಾರಂಟಿಗಳನ್ನು ನೀಡಿ ಇವತ್ತು ಜನರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡಿದ್ದೇವೆ. ಆದರೂ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಬಿಜೆಪಿಯವರು ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ. ಆಕ್ರೋಶ ಪ್ರಾರಂಭ ಮಾಡಿದ ದಿನನೇ ಬಿಜೆಪಿಯವರು ಕೇಂದ್ರ ಸರ್ಕಾರ ಮತ್ತೆ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ಆ ಡೀಸೆಲ್ ಪೆಟ್ರೋಲ್ ಏರಿಕೆ ಗ್ಯಾಸ್ ಆದ ತಕ್ಷಣ ಸಾಮಾನ್ಯವಾಗಿ ಎಲ್ಲ ಬೆಲೆಗಳು ಏರಿಕೆ ಹಾಕೋದು ಸರ್ವೇ ಸಾಮಾನ್ಯ. ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಇಂದ ಡೀಸೆಲ್ ಬೆಲೆಯಿಂದ ಸಿಮೆಂಟು, ಕಬ್ಬಣ ಎಲ್ಲ ಆಗ್ತಾ ಇದೆ. ಇವತ್ತು ನಮ್ಮ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ 136 ಸೀಟ್ ಬಂತು, ಆಶೀರ್ವಾದದಿಂದ ಗೆಲ್ಲಿಸಿದ್ರಿ. ಅದಾದ ಮೇಲೆ ಮತ್ತೆ 2 ಸೀಟ್ ಜಾಸ್ತಿ ಆಯ್ತು. 2 ಇಂಡಿಪೆಂಡೆಂಟ್ ಸೇರ್ಕೊಂಡ್ರು. ಇನ್ನ 2 ಸೀಟು ಶಿಗ್ಗಾಂವಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿ ಸುಪುತ್ರನಿಗೆ ಮತ್ತು ಕುಮಾರಸ್ವಾಮಿ ಅವರ ಮಗನಿಗೆ ನೀವು ಸೋಲಿಸಿ ಕರ್ನಾಟಕ ರಾಜ್ಯಕ್ಕೆ ಸಂದೇಶ ಕಳಿಸಲಿಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ನೀವೆಲ್ಲ ಕಳಿಸ್ಕೊಟ್ಟಿದ್ದೀರಿ. ಸೊ ನೀವೆಲ್ಲ ದುಡಿದಂತ ಎಲ್ಲ ಕಾರ್ಯಕರ್ತರಿಗೆ, ಮತದಾರರಿಗೆ ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಸೊಂಡೂರು ಸೀಟು ನಮ್ಮ ಸ್ವಂತ ಸೀಟು. 20ನೇ ತಾರೀಕು ನಮ್ಮ ಸರ್ಕಾರಕ್ಕೆ, ನಿಮ್ಮ ಸರ್ಕಾರಕ್ಕೆ 2 ವರ್ಷ ಆಗ್ತಾ ಇದೆ. ಆ ಸಂಭ್ರಮವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ವಿಜಯನಗರದಲ್ಲಿ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನಮ್ಮ ಎಐಸಿಸಿ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಅವರಿಗೆ ನೀವು ಬಂದು ಆ ಸಂಭ್ರಮದಲ್ಲಿ ಜನರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಈಗಾಗಲೇ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು, ಕೃಷ್ಣ ಬೈರೇಗೌಡರು ಮತ್ತು ಆ ಜಿಲ್ಲಾ ಮಂತ್ರಿಗಳು ಮತ್ತು ಪಕ್ಷ ಎಲ್ಲ ಸೇರಿ ಅದರ ಮುಖಂಡತ್ವವನ್ನು ತೆಗೆದುಕೊಂಡು ನಾವು ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಜನರಿಗೆ ಏನು ಕೊಟ್ಟಂತ ಮಾತಂದಿದೆ ಆ ಮಾತನ್ನ ಉಳಿಸಿಕೊಂಡಿದ್ದೇವೆ. ಯಾವ ರೀತಿ ಕಾರ್ಯಭಾರವನ್ನ ಈ ರಾಜ್ಯದ ಜನತೆಗೆ, ನಿಮ್ಮ ಹೃದಯವನ್ನು ಗೆಲ್ಲಕ್ಕೆ ಏನು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅದೆಲ್ಲ ಹಂಚಿಕೊಳ್ಳುವಂತ ಕಾರ್ಯಕ್ರಮವನ್ನು ಮಾಡ್ತೇವೆ. ಇವತ್ತು ಬೆಳಗ್ಗೆ ನಮ್ಮ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಮಿಕ ದಿನಾಚರಣೆ ಕರ್ನಾಟಕ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಮಾತು ಕೊಟ್ಟಿದ್ದೆವು. ಪೌರ ಕಾರ್ಮಿಕರಿಗೆಲ್ಲರಿಗೂ ಕೂಡ ನಾವು ಕಾಯಂ ಮಾಡ್ತೇವೆ. ಯಾರು ಕಸವನ್ನ ಗುಡಿಸಿ ನಗರವನ್ನ, ಕರ್ನಾಟಕ ರಾಜ್ಯವನ್ನ, ಬೆಂಗಳೂರು ನಗರವನ್ನ ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ, ನಗರಗಳಲ್ಲಿ ಎಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಕಾಯಂ ಮಾಡ್ತೀವಿ ಅಂತೇಳಿ ನಾವು ಮಾತು ಕೊಟ್ಟಿದ್ದು ಪ್ರಣಾಳಿಕೆಯಲ್ಲಿ. ಇವತ್ತು ಬೆಳಗ್ಗೆ ಬೆಂಗಳೂರು ನಗರದ ಅರಮನೆಯಲ್ಲಿ 12,692 ಜನರಿಗೆ ನಾವು ಇವತ್ತು ಕಾಯಂ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಮಾತನ್ನ ಉಳಿಸಿಕೊಂಡು ಇವತ್ತು ನಾವು ಇಲ್ಲಿಗೆ ಬಂದು ನಿಂತಿದ್ದೇವೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿಯವರು ಇವತ್ತು ಅಧಿಕಾರದಲ್ಲಿ 3 ವರ್ಷ ಇದ್ರು. ಇಂಥ ಒಂದು ಕೆಲಸ ಈ ಬಡವರ ಪರವಾಗಿ ಇವತ್ತು ಏನು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಯಾರಿಗೋಸ್ಕರ ಬೆಲೆ ಏರಿಕೆ, ಯಾರಿಂದ ಅನುಕೂಲ,
ಇವತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳು, ದೊಡ್ಡ ದೊಡ್ಡ ಉದ್ಯಮಿಗಳು, ಒನ್ ಟೈಮ್ ಸೆಟಲ್ಮೆಂಟ್ ಫ್ಯಾಕ್ಟರಿ ಮಾಲೀಕರುಗಳು, ಶುಗರ್ ಫ್ಯಾಕ್ಟರಿ ಮಾಲೀಕರು, ಅವರೆಲ್ಲರಿಗೂ ಕೂಡ ಯಾರು ದುಡ್ಡು ಕಟ್ಟಲಿಲ್ಲ ಅವರಿಗೆಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಮಾಫಿ ಮಾಡ್ತಾ ಇದ್ದಾರೆ. ಅದು ಈ ದೇಶದ ಭ್ರಷ್ಟಾಚಾರ. ಈ ದೇಶಕ್ಕೆ, ಈ ದೇಶದಲ್ಲಿ ಏನು ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಬ್ಯಾಂಕ್ ದುಡ್ಡು ಇವತ್ತೇನು ಮಾಡ್ತಾ ಇದ್ದಾರೆ, ಇದು ನಾವು ಕೊಡ್ತಾ ಇರೋಂತ ಫ್ರೀ ಬಿ ಅಲ್ಲ. ನಾವು ಬರೀ ನಿಮಗೆ ಕೊಡ್ತಾ ಇರೋದು ವರ್ಷಕ್ಕೆ 50,000 ರೂಪಾಯಿ, 60,000 ರೂಪಾಯಿ ಕ್ಷಣ ನಿಮ್ಮ ಬದುಕನ್ನ ಕಟ್ಟಲಿಕ್ಕೆ ನಾವು ಕೊಡ್ತಾ ಇದ್ದೇವೆ. ಅವರು ಒಂದೊಂದು ಫ್ಯಾಕ್ಟರಿಗೆ, ಒಬ್ಬೊಬ್ಬ ನೌಕರಿಗೆ 16,000 ರೂಪಾಯಿ ಕೋಟಿಯನ್ನ ಫ್ಯಾಕ್ಟರಿ ಮಾಲೀಕರಿಗೆ, ಕಂಪನಿಗಳ ಮಾಲೀಕರಿಗೆ ಇವತ್ತು ಸಹಾಯವನ್ನು ಮಾಡಿ ಅವರು ಶ್ರೀಮಂತಿಗೆ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ಜನರ ಪರವಾಗಿ ನಿಂತ್ಕೊಂಡು ಇವತ್ತು 52,000 ಕೋಟಿ ರೂಪಾಯಿನ ಇವತ್ತು ನಾವು ಕೊಡ್ತಾ ಇದ್ದೇವೆ. ನಿಮ್ಗೆಲ್ಲ ಉಚಿತವಾಗಿ ಕರೆಂಟ್ ಕೊಡ್ತಾ ಇದೀವಿ ತಾನೆ? ಎಲ್ಲ ಉಚಿತವಾಗಿ ತಾಯಂದಿರಿಗೆ 2,000 ಕೊಡ್ತಾ ಇದೀವಿ ತಾನೆ? ಎಲ್ಲರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದೀವಿ ತಾನೆ? ಎತ್ತಿ ನೋಡೋಣ, ಯಾರು ಫ್ರೀ ಬಸ್ ಅಲ್ಲಿ ಓಡ್ತಾ ಇದ್ದೀರಿ, ಯಾರಿಗೆ ಕರೆಂಟ್ ಸಿಗ್ತಾ ಇದೆ, ಯಾರು ಅಕ್ಕಿ ಸಿಗ್ತಾ ಇದೆ, ಎಲ್ಲ ಕೈ ಎತ್ತಿತಾಯಿ ನೋಡೋಣ. ಬಹಳ ಸಂತೋಷ. ಇದು ಬೆಲೆ ಏರಿಕೆಯಿಂದ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡೋದಕ್ಕೆ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳು ಒಂದು ಪುಸ್ತಕ ಮಾಹಿತಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ನಾವು ಪಕ್ಷದಿಂದ ಅದನ್ನ ಪ್ರಕಟಣೆಯನ್ನು ಮಾಡಿದ್ದೇವೆ. ಎಲ್ಲ ಬೆಲೆ ಏರಿಕೆಗಳು ಇವತ್ತು ಚಿನ್ನ, ಮೊದಲು ಚಿನ್ನ ನೋಡ್ತಾ ಇದ್ದೀರಿ ದಿನ ಪೇಪರ್, ಟಿವಿ. ಯಾರು ಮಾಂಗಲ್ಯ ತೆಗೆದುಕೊಳ್ಳಕ್ಕೂ ಆಗ್ತಾ ಇಲ್ಲ. ಮಾಂಗಲ್ಯ ಸರ ಬೇಡ, ಮಾಂಗಲ್ಯ ತಗೊಳಕ್ ಆಗ್ತಾ ಇಲ್ಲ. ಇನ್ನು ಬರೀ ಅಷ್ಟು ಕಮ್ ಕಟ್ಕೊಂಡು ತಾಲಿ ಕಟ್ಕೋಬೇಕು. 24,000 ರೂಪಾಯಿ ಇತ್ತು. ಕಾಂಗ್ರೆಸ್ ಸರ್ಕಾರ ಇದ್ದಾಗ 28,000 ಇತ್ತು. ಈಗ 1 ಲಕ್ಷಕ್ಕೆ ಮುಟ್ಟಿದೆ. ಬೆಳ್ಳಿ 43,000 ರೂಪಾಯಿ ಇತ್ತು ಕೆಜಿ. ಇದು 94,000 ಆಗಿದೆ. ನಾನು ಹೇಳ್ತಾ ಇರೋದು 10 ಗ್ರಾಮ್ ಚೀನಾ, ಕೆಜಿ ಅಲ್ಲ. ಕೆಜಿ 1 ಕೋಟಿ ಆಗೋಗ್ಬಿಟ್ಟಿದೆ. $1 ಬೆಲೆ ಅಂದ್ರೆ ಡಾಲರ್ ಬೆಲೆ ಹೊರಗಡೆ ದೇಶದ ವ್ಯವಹಾರಕ್ಕೂ ಕೂಡ ನಮ್ದು ಏನೇ ಪದಾರ್ಥ ಕೊಂಡ್ಕೊಳ್ಬೇಕಾದ್ರೂ ಕೂಡ ಮೊದಲು 50-90 ಇತ್ತು, ಈಗ 86 ರೂಪಾಯಿ ಹೋಗಿದೆ. ಸಿಮೆಂಟು ಬಡವರು ಮನೆ ಕಟ್ಟಕ್ಕೆ ಎಲ್ಲ ಬೆಲೆಗಳು ಕೂಡ ಜಾಸ್ತಿ ಆಗೋಯ್ತು. 268 ರೂಪಾಯಿ ಇದ್ದಿದ್ದು 410 ಆಗಿದೆ. ಕಬ್ಬಿಣ 39,000 ರೂಪಾಯಿ ಇತ್ತು, ಇವತ್ತು 73,000 ಆಗಿದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಬಡವರು ಯಾರು ಮನೆ ಕಟ್ಟಿದ್ರೆ, ನಾವು ಆಶ್ರಯ ಯೋಜನೆ ಮನೆ ಕೊಟ್ರೆ, ಇಲ್ಲ ಯಾವ್ದಾದ್ರು ಒಂದು ನಮ್ಮ ಅಬ್ಬಯ್ಯ ಅವರವರು ಅವರ ಇಲಾಖೆಯಿಂದ ಯಾರಿಗಾರು ಮನೆ ಕೊಟ್ರೆ 18% GST ಕಟ್ಟಬೇಕು. ಕೇಂದ್ರ ಸರ್ಕಾರ 1 ಲಕ್ಷ ಕೊಡ್ತಾ ಇದೆ. 7.5 ಲಕ್ಷ ರೂಪಾಯಿ ಮನೆಗೆ ಆ ನಗರಗಳಲ್ಲಿ, ಅದಕ್ಕೆ 18,000 ರೂಪಾಯಿ. ಅದು 1.5 ಲಕ್ಷಕ್ಕೂ 1.25 ಲಕ್ಷ ಕೊಡ್ತಾ ಇದೆ. 1.5 ಲಕ್ಷ GST ಮುಖಾಂತರ ಕಿತ್ಕೊಳ್ತಾ ಇದೆ. ಇದು ಯಾವ ನ್ಯಾಯ? ಇದು ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು. ಎಲ್ಲ ಬಡವರು ಕೂಡ ಪ್ರತಿಯೊಂದರಲ್ಲೂ ಕೂಡ GST ಮುಖಾಂತರ ಮತ್ತು ಬೇರೆ ಬೇರೆ ಈ ಒಂದು ಬೆಲೆ ಏರಿಕೆ ಮುಖಾಂತರ ಪಿಕ್ ಪಾಕೆಟ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಮಾಡಿಕೊಂಡು ಇವತ್ತು ಬರ್ತಾ ಇದೆ. ಬಂಧುಗಳೇ, ಒಂದು ಪದಾರ್ಥ ಇಲ್ಲ ಅನ್ನಂಗಿಲ್ಲ. ಟೂತ್ ಬ್ರಷ್ ತಗೊಳ್ಳಿ, ಟೂತ್ ಪೇಸ್ಟ್ ತಗೊಳ್ಳಿ, ಅಡಿಗೆ ಎಣ್ಣೆ ತಗೊಳ್ಳಿ, ಯಾವುದೇ ಪದಾರ್ಥ ತೆಗೆದುಕೊಳ್ಳಿ, ಎಲ್ಲದೂ ಕೂಡ ಇವತ್ತು ಗಗನಕ್ಕೆ ಹೋಗಿದೆ. ನಾವು ರೈತರಿಗೆ 4 ರೂಪಾಯಿ ಕೊಟ್ಬಿಟ್ಟು ಹಾಲನ್ನ ದರ ಏರಿಸಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನಗರದವ್ರಿಗೆ ತೊಂದರೆ ಆಗೋಯ್ತು ಅಂತ ಹೇಳಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ರು. ಜನ ಆಕ್ರೋಶ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಆಕ್ರೋಶ ಏನಿದ್ರು ಕೂಡ ಬಿಜೆಪಿಯ ನಿಮ್ಮ ಸರ್ಕಾರದ ಮೇಲೆ ಇರಬೇಕೆ ಹೊರತು ನಮ್ಮ ಸರ್ಕಾರದ ಮೇಲೆ ಮಾಡಲಿಕ್ಕೆ ನಿಮ್ ಕೈಲಿ ಸಾಧ್ಯ ಇಲ್ಲ. ಇವತ್ತು ಹುಬ್ಳಿ ಧಾರವಾಡದಲ್ಲಿ ಜನ ಸೇರಿದ್ದಾರೆ, ಮೊನ್ನೆ ಬೆಳಗಾಮಲ್ಲಿ ಸೇರಿದ್ರು, ಬೇರೆ ಕಡೆ ಎಲ್ಲೆಲ್ಲಿ ಸೇರಿದ್ರು ಜನ. ನೀವೆಲ್ಲ ಗಮನಿಸಿದಿರಿ ಅಂತ ಕಾಣ್ತದೆ. ಬಹುಶಃ ಬಿಜೆಪಿ ಏನು ದಳದವರು ಏನು ಮಾಡ್ತಿದ್ರು, 2,000 ಜನನೂ ಇಲ್ಲ. ಆದ್ರೆ ನೀವು ಸಾವಿರಾರು ಜನ ಇಷ್ಟು ಆಕ್ರೋಶದಿಂದ
ಈ ಬಿಜೆಪಿಯ ಕೇಂದ್ರ ಸರ್ಕಾರವನ್ನು ಕಿತ್ತು ಒಗಿಲೇಬೇಕು ಅಂತ ಹೇಳಿ ತಾವು ಸಂಕಲ್ಪವನ್ನು ತಾವು ಮಾಡಿದ್ದೀರಿ. ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ಈಗ ನಮ್ಮ ಸಂತೋಷ್ ಆಡಿದ್ದಾರೆ, ಎಲ್ಲ ಕಾರ್ಮಿಕರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ, ಪ್ರವಾಸ ಹೆಚ್ಚಿಗೆ ಉದ್ಯೋಗ ಆಗಬೇಕು ಅಂತ ಹೇಳಿ ಅವರು ಅನೇಕ ಯೋಜನೆಗಳನ್ನು ಇವತ್ತು ತೆಗೆದುಕೊಂಡು ಬಂದಿದ್ದಾರೆ. ಪಿಡಬ್ಲ್ಯೂ ಇಲಾಖೆಯಿಂದ ಹೊಸ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೇವೆ. ನೀರಾವರಿ ಇಲಾಖೆಯಿಂದ 22,000 ಕೋಟಿ ಕೇಂದ್ರ ಸರ್ಕಾರದ ಪ್ರಹ್ಲಾದ್ ಜೋಶಿಗೆ ಹೇಳ್ತಾ ಇದ್ದೀನಿ, ನೀವು ಸಂಭ್ರಮ ಮಾಡಿದ್ರಲ್ಲ ಈ ಬೆಳಗಾವಿ ಈ ಧಾರವಾಡದಲ್ಲಿ, ಇನ್ನ ಯಾಕೆ ನೀವು ಅನುಮತಿಯನ್ನ ಕೊಡಿಸಿಲ್ಲ? ನಾವು ಟೆಂಡರ್ ಕರೆದಿದ್ದೇವೆ. ನಾನು ಮುಖ್ಯಮಂತ್ರಿಗಳು ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡಿ 7ನೇ ತಾರೀಕು ನಮ್ಮ ಕೃಷ್ಣ ವಾಟರ್ ವಿಚಾರದಲ್ಲಿ ಒಂದು ಮೀಟಿಂಗ್ ಅನ್ನು ಕರೀಲಿಕ್ಕೆ, ಟ್ರಿಬ್ಯುನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ಒತ್ತಾಯವನ್ನು ಮಾಡಿ 7ನೇ ತಾರೀಕು ಕೇಂದ್ರದ ಮಂತ್ರಿಗಳು ನೀರಿದು ಒಂದು ಮೀಟಿಂಗ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಇದು ನಮಗೆ ಬದ್ಧತೆ ಇದೆ. ಈ ಬಡವರಿಗೆ ನೀರಾವರಿಯನ್ನು ಕೊಡಬೇಕು, ಎಲ್ಲರಿಗೂ ಸಹಾಯ ಮಾಡಬೇಕು, ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡಬೇಕು. ರೈತರಿಗೆ 10 HP ವರೆಗೂ ವಿದ್ಯುತ್ ಶಕ್ತಿ 7 ಗಂಟೆ ಕೊಡ್ತಾ ಇದ್ದೇವೆ. ಕುಸುಮ ಯೋಜನೆ ತೆಗೆದುಕೊಂಡು ಬಂದಿದ್ದೇವೆ. ಇವೆಲ್ಲ ರೈತರಿಗೆ ಅನುಕೂಲ ಮಾಡುವಂತ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಬಂಧುಗಳೇ, ಎಷ್ಟೋ ಎಲ್ಲ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ನಾವು ಬಂದಿದ್ದೇವೆ. ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇವತ್ತು ಸಂವಿಧಾನ ಉಳಿಸಬೇಕು, ಸಂವಿಧಾನ ಉಳಿಸಬೇಕು. ಇಲ್ಲ ಏನಿಲ್ಲ, ಇಲ್ಲ ನೀವು ಮಾಡಿ ಕೂತ್ಕೊಳ್ರಿ, ಅವ್ರು ಯಾರು ಪಾಪ ಚೇರ್ ಕೊಡ್ಲಿಲ್ಲ ಅಂತ ಗಲಾಟೆ ಮಾಡ್ತಾನೆ. ಸಂವಿಧಾನ ಉಳಿಸಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು. ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸಂವಿಧಾನ ಉಳಿಸಲಿಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಇವನ್ನೆಲ್ಲ ಕೂಡ ನಾವು ಕಾಪಾಡಬೇಕು ಅಂತ ಹೇಳಿ ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಬಂಧುಗಳೇ, ಮೊನ್ನೆ ಬೆಳಗಾವಿನಲ್ಲಿ ಯಾರೋ ಹಿಂಗೆ ಸಣ್ಣ ಗಲಾಟೆ ಮಾಡಿದ್ರು. ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ ನಾನು ಬಿಜೆಪಿಯವರಿಗೆ, ಏನಾದ್ರು ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಈ ರೀತಿ ಬಂದು ಪ್ರತಿಭಟನೆ ಮಾಡಿದ್ರೆ ಮುಂದಕ್ಕೆ ಇಡೀ ರಾಜ್ಯದಲ್ಲಿ ಯಾವ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡೋದಿಲ್ಲ. ಇದು ಕಾಂಗ್ರೆಸ್ ಸಂಕಲ್ಪ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಎಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಈ ರಾಜ್ಯದ ಎಲ್ಲ ನಾಯಕರುಗಳು, ನಮ್ಮ ಎಸಿಸಿ ಎಲ್ಲ ನಾಯಕರುಗಳು, ಪ್ರಧಾನ ಕಾರ್ಯದರ್ಶಿ ಎಲ್ಲ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿದ್ದಾರೆ. ತಮ್ಮ ಆಶೀರ್ವಾದ ಇರಲಿ, ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀವಿ. 2028ಕ್ಕೆ ನಿಮ್ಮ ಆಶೀರ್ವಾದ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದು ನಿಮ್ಮ ಸೇವೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಾರ್ಥಿಸಿ, ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.